ಅವಿನಾಶ್ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮಗಿಂತ ಜಾಸ್ತಿ ನನಗೆ ಖುಷಿ ಆಗ್ತಾರೆ ಸರ್, ಬಹಳ ಹೆಮ್ಮೆ ಆಗ್ತಾರೆ ಸರ್. ಕಲಾವಿದರಿಗೆ ಯಾವುದೇ ಅವಾರ್ಡ್ ಆದ್ರೂ ತುಂಬಾ ಹೆಮ್ಮೆನೆ. ಯಾಕಂದ್ರೆ ಅದೊಂದು ನನ್ನ ಕಲೆನ ಗುರ್ಸಿ ಯಾರಿಗೂ ಏನೇ ಒಂದು ಮರ್ಯಾದೆ ಕೊಟ್ಟರು ಅದಕ್ಕಿಂತ ಖುಷಿ ಕಲಾವಿದರಿಗೆ ಬೇರೆ ಯಾವುದೂ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಐ ರಿಸೀವ್ ದಿಸ್ ಅವಾರ್ಡ್ಸ್. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂತ ಕ್ಯಾರೆಕ್ಟರ್ಗಳು ಮಾಡ್ತೀರಿ ಅಂದ್ರೆ ಒಂದು ಕ್ಯಾರೆಕ್ಟರ್ ತರ ಇನ್ನೊಂದು ಕ್ಯಾರೆಕ್ಟರ್ ನೀವು ಮಾಡ್ಲೇಬಾರ್ದು ಅಂತ ಫಸ್ಟ್ ಡಿಸೈಡ್ ಆಗ್ಬಿಟ್ಟಿರ್ತೀರಾ ಹೇಗೆ ಸರ್? ನಾನು ಯಾವುದನ್ನು ಪ್ಲಾನ್ ಮಾಡಿಲ್ಲ, ಬಂತು ಮಾಡಿದೆ ಅಷ್ಟೇ. ಏನ್ ಸರ್ ಇಷ್ಟು ಈಸಿಯಾಗಿ ಹೇಳ್ಬಿಟ್ರಲ್ಲ ಸರ್? ಅದೇಗೆ ನಿಮ್ಮನ್ನೇ ಹುಡ್ಕೊಂಡ್ ಬಂತು ಅಂತ ನನ್ನ ಪ್ರಶ್ನೆ ಸರ್. ಹಣೆ ಬರಹ ಅಂತೀರಾ? ಇಲ್ಲ ಸರ್, ಖಂಡಿತವಾಗ್ಲೂ ನೀವೇ ಬರ್ಕೊಂಡಂತಹ ಬರಹ ಅದು. ಬಟ್ ಎಲ್ಲೋ ಒಂದ್ ಕಡೆ ಒಂದು ಸಲ ನಿಮ್ಮ ಕರಿಯರ್ನ ಹಿಂದೆ ತಿರುಗಿ ನೋಡಿದ್ರೆ ಹೇಗ್ ಅನ್ಸುತ್ತೆ? ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ಏನ್ ಅನ್ಸುತ್ತೆ ಸರ್? ತುಂಬಾ ಸಂತೋಷ ಆಗುತ್ತೆ. ಯಾಕಂತಂದ್ರೆ ಒಬ್ಬ ಕಲಾವಿದನಾಗಿ ಇಷ್ಟು ವರ್ಷಗಳ ಕಾಲ ನನ್ನನ್ನು ಉಳಿಸ್ಕೊಂಡಿದ್ದಾರೆ ಅಂತಂದ್ರೆ ನಮ್ಮ ಜನಗಳ ಪ್ರೀತಿ ಅದಿರೋ ತನಕ ನಾವು ಭದ್ರವಾಗಿರ್ತೀವಿ ಚಿತ್ರರಂಗದಲ್ಲಿ. ಬಟ್ ಆಕ್ಚುಲಿ ನಿಮ್ಮನ್ನ ನೋಡಿದಾಗಲ್ಲ ನಂಗೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ರೆ ಸರ್, ಸ್ವಭಾವತಃ ನೀವು ತುಂಬಾ ಸೀರಿಯಸ್ ಮನುಷ್ಯನ ಇಲ್ಲ ನಾವು ಸ್ವಲ್ಪ ಆರಾಮ್ ಮನುಷ್ಯನ? ಯಾಕಂದ್ರೆ ನಾವು ನೋಡಿದಾಗಲ್ಲ ಹಿಂಗೆ ಇರ್ತೀರಾ ಸರ್, ಸಿನಿಮಾ ಹಿಂಗೆ ಇರ್ತೀರಿ. ನೋಡಿದ್ರೆ ಹಂಗ ಅನ್ನಿಸ್ಬೋದೇನೋ ನಾವು ಮಾಡಿರೋ ಪಾತ್ರಗಳು ನೋಡಿ ಅಥವಾ ನಾವು ಇರೋ ರೀತಿ ನೋಡಿ. ಪಾತ್ರ ಅಲ್ಲ ಸರ್, ಸುಮ್ಮನೆ ನೋಡಕ್ಕೂ ಹಂಗೆ ಇದ್ರಿ. ಹೌದಾ? ಟೇಕ್ ದ ಐಸ್ ವಿತ್ ಮೀ ಅಂತ ಆಮೇಲೆ ಸರಿ ಹೋಗ್ತೀನಿ. ಓಕೆ. ಬಟ್ ನಿಜವಾಗ್ಲೂ ಸರ್ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಕೊಟ್ಕೊಂಡ್ ಬಂದಿರಾ. ಇದೇ ತರ ಇನ್ನೂ ಹೆಚ್ಚೆಚ್ಚು ರಂಜಿಸಿ ದೇವರು ನಿಮ್ಗೆ ಎಲ್ಲ ರೀತಿಯಾದ ಆಯುರ್ ಆರೋಗ್ಯ ಐಶ್ವರ್ಯ ನೀವೇನೇನು ಕೇಳ್ತೀವಿ ಎಲ್ಲ ಕೊಡ್ಲಿ ಸರ್. ಥ್ಯಾಂಕ್ ಯು.